ಸ್ಟ್ರೈಕರ್ ರನ್ನಲ್ಲಿ ಮಾಡಿ ಉತ್ತಮ ಶೈಲಿ ಎಸೆತ. ಚಡ್ಡಿಗೆ ಕೊಂಚಮಟ್ಟಿಗೆ ತಿರುವು ನೀಡುವಂತಹ ಎಸೆತಗಾರಿಕೆ ಕೂಡ. ದಾಂಡಿಗೂ ಚಡ್ಡಿಗೂ ಸಂಪರ್ಕ ಕಂಡು ಬರ್ತಲ್ಲ. ಕೇವಲ ಡಾಟೆಡ್ ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಸೂಚಿಸಿಕೊಳ್ತಾ ಇದೆ. ಮತ್ತೆ ಚತುರ್ಥ ಎಸೆತಗಾಗಿ ಶರತ. ಉತ್ತಮ ಶೈಲಿ ಹೊಡೆತ. ಸಿ ಬಾ ರೇಖೆ ಕ್ರಮಿಸಿಕೊಳ್ತಾ ಇದೆ ಬೌಂಡ್ರಿ. ಇನ್ನೊಂದೆಡೆ ಬಾಣಿ ಕೂಡ. ಮೂರವರ ಕೊನೆ ಎಸೆತವಾಗಿ ಮತ್ತೆ ಶರತ. ಮತ್ತೆ ಗುಡಿಸುವ ಪ್ರಯತ್ನ ಸಫಲತೆ ಕೂಡ ಕಂಡುಕೊಳ್ತಾ ಇಲ್ಲ. ಮೂರವರ ಮುಕ್ತಾಯಕ್ಕೆ ಹೊಡೆದ ಮೊತ್ತ 42, 42 ಲಾಸ್ ಆಫ್ 1 ವಿಕೆಟ್. ಮುಂದಿನ ಪಂದ್ಯಾಟಕ್ಕೆ ಟಾಸಿಗೆ ಬನ್ನಿ. ಲಬಿಕಾ ವಾರಿಯರ್ಸ್ ವಿರುದ್ಧವಾಗಿ SK ಅಲ್ಲಕ್ಕೆ 2 ತಂಡದ ಕಪ್ತಾನರಿಗೆ ಕೊನೆಯ ಕರೆ ಕೂಡ ರವಾನಿಸಿಕೊಳ್ತಾ ಇದ್ದೇವೆ. ಆದಷ್ಟು ಶೀಘ್ರದಲ್ಲಿ ಬಂದು ನಾಣ್ಯ ಚಿಮ್ಮಿಕೆಯನ್ನು ಮಾಡಿ ಅನ್ನುವ ಸೂಚನೆ ಮತ್ತೆ ಮತ್ತೆ ರವಾನಿಸಿಕೊಳ್ತಾ ಇದ್ದೇವೆ. ಮೂರು ಓವರ್ಗಳ ಮುಂದೆ 42 ಓಟಗಳು ದಾಖಲಿಸಿರುವಂತಹ ರಿಯಲ್ ಫೈಟರ್ಸ್ ಉಳಿದ 6 ಎಸೆತಗಳ ಮುಂದೆ ಎಷ್ಟು ಓಟಗಳು ದಾಖಲಾತಿಯನ್ನು ಮಾಡಿದ ಕಾದು ನೋಡಲೇಬೇಕಾಗಿದೆ. ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ಫಜ್ಜಾ ಅಟ್ಯಾಕರ್ಸ್ ಪರವಾಗಿ ಇನ್ನ ಕಡ್ಲೂರು ಪರಿಸರದ ಇನ್ನೋರ್ವ ಜನಪ್ರಿಯ ಆಟಗಾರ ಕೂಡ. ಉತ್ತಮ ಶೈಲಿ ಹೊಡೆತ. ಪಾಯಿಂಟ್ ಭಾಗದಲ್ಲಿ ಬಿರುಸಿನ ಬೌಂಡರಿಗಳು ಸೀಮಾರೇಖೆ ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ. ನಿಯಾಸ್ ದಾಡಿನ ಮುಖರವಾಗಿ ಸತತ ಬೌಂಡರಿಗಳ ಅಂಕಿಅಂಶ ಪಟ್ಟಿ ಸೂಚಿಸಿಕೊಳ್ತಾ ಇದೆ. ಉತ್ತಮವಾದ ಸೀಮಾರೇಖೆ ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ. ಎರಡನೇ ದಿನದ ಪ್ರಥಮ ಇನ್ನಿಂಗ್ಸಿನ ಮತ್ತೆ ಗೂಡಿಸುವ ಪ್ರಯತ್ನ ಸಫಲತೆ ಕಂಡುಕೊಳ್ತಾ ಇಲ್ಲ. ಕೇವಲ ಒಂಟಿ ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ಒಂಟಿ ಓಟ ಪೂರೈಕೆದೊಂದಿಗೆ ಓಟದ ಮೊತ್ತ 51. ಅರ್ಧ ಶತಕ ಪೂರೈಕೆ ಕೂಡ ಕಂಡುಕೊಳ್ತಾ ಇದೆ. ಎರಡನೇ ದಿನದ ಪ್ರಥಮ ಪಂದ್ಯಾಟವಾಗಿ ಮತ್ತೆ ಉತ್ತಮ ಶೈಲಿ ಹೊಡೆದ ಬಾರಿಗೆ ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ. ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರೆ ಎಸೆತಗಾರ. ಇನ್ನ ಉಳಿದ ಒಂದು ಎಸೆತ ಮತ್ತೆ ಬಹಳಷ್ಟು ಉತ್ತಮವಾದ ಸೀಮಾರೇಖೆ ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ ಮಾಡಿ ದಾಡಿನ ಮುಖರೋಗಿ ಸತತ 2 ಬೋರ್ಡ್ಗಳ ಅಂಕಿಅಂಶ ಪಟ್ಟಿ ಸೂಚಿಸಿಕೊಂಡ್ರೆ ಹೊಡೆದಾಡಿದ ಮೊತ್ತ 60, 59, 60 ಒಂದು ಟಾರ್ಗೆಟ್ ಕೂಡ. 24 ಎಸೆತಗಳ ಮುಂದೆ 60 ಓಟಗಳು ಬರಲೇಬೇಕಾಗಿರುವಂತಹ ಅನಿವಾರ್ಯತೆ ಕೂಡ ಫಜ್ಜಾ ತಂಡ ಜಯಿಸಬೇಕಾದ್ರೆ. ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮಿಗೆ ಬನ್ನಿ. ಲಬಿಕಾ ವಾರಿಯರ್ಸ್ ವಿರುದ್ಧವಾಗಿ ಅಲ್ನಕೆ ಎರಡನೇ ದಿನದ ಪ್ರಥಮ ಪಂದ್ಯಾಟ ಬಹಳಷ್ಟು ಬಿರುಸಿನ ಬೌಂಡರಿಗಳ ಮುಖೇನವಾಗಿ ಆರಂಭಗೊಳ್ತಾ ಇದೆ. ರಿಯಲ್ ಫೈಟರ್ಸ್ ತಂಡದಲ್ಲಿ ಬಹಳಷ್ಟು ಬಿರುಸಿನ ಬೌಂಡರಿಗಳು ದಾಖಲಿಸಬಲ್ಲಂತ ಆಟಗಾರ ಬಾಡಿ ಅಲ್ತಾಫ್ ಕೋಡಿ ಡಿಯಾಜ್. ಕರ್ನಾಟಕ ರಾಜ್ಯ ರಾಷ್ಟ್ರ ಟೈನಿಸ್ ಪಂದ್ಯಾಟದಲ್ಲಿ ಆಡಿರುವಂತಹ ಆಟಗಾರರು ಕೂಡ. ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮಿಗೆ ಬನ್ನಿ ಅನ್ನುವ ಸೂಚನೆ ಮತ್ತೆ ರವಾನಿಸಿಕೊಳ್ತಾ ತಮಗೆ ಕೊನೆಯ ಕರೆ ಕೂಡ ರವಾನಿಸಿಕೊಳ್ತಾ ಇದೆ. ಬನ್ನಿ ಟಾಸಿಗೆ ಬನ್ನಿ. ಲಬಿಕಾ ವಾರಿಯರ್ಸ್ ವಿರುದ್ಧವಾಗಿ ಅಲ್ಲಕ್ಕೆ
ಸ್ಟ್ರೈಕರ್ ವಿಭಾಗದಲ್ಲಿ Y2K ಶರತ್ ಬಹಳಷ್ಟು ಬಿರುಸಿನ ಬೋರ್ಡರ್ ದಾಖಲಿಸುವಂತ ಆಟಗಾರ ಕೂಡ ಎಸೆತಗಾರಿಕೆಯಲ್ಲಿ ಮಾಡಿ ಪ್ರಥಮ ಎಸೆತ ದಾಟಿಗೂ ಚೆಂಡಿಗೆ ಯಾವುದೇ ರೀತಿಯ ಸಂಪರ್ಕ ಕೂಡ ಕಂಡು ಬರ್ತಾ ಇಲ್ಲ. ಕೇವಲ ಡಾಟ್ ಡೆಲಿವರಿ ಮಾತ್ರ ಅಂಕಿಅಂಶ ಪಟ್ಟಿ ಸೂಚಿಸಿಕೊಳ್ತಾ ಇದೆ. ಮತ್ತೆ ಎರಡನೇ ಚೆಂಡಿಗಾಗಿ ಮಾಡಿ ಗುಡಿಸುವ ಪ್ರಯತ್ನ ಸಫಲತೆ ಕೂಡ ಕಂಡುಕೊಡ್ತಾ ಇಲ್ಲ. ಮತ್ತೆ ಡಾಟ್ ಡೆಲಿವರಿ ಅಂಕಿಅಂಶ ಪಟ್ಟಿಯಲ್ಲಿ ಸೂಚಿಸಿಕೊಳ್ತಾ ಇದೆ. ಮತ್ತೆ ಮೂರನೇ ಚೆಂಡಿಗಾಗಿ ಮಾಡಿ ಮತ್ತೆ ವೈಡ್ ಎಂಬ ಸೂಚನೆ ಕೂಡ ರವಾನೆ ಆಗ್ತಾ ಇದೆ. ಅತಿರಿಕ್ತ ಓಟದೊಂದಿಗೆ ತಂಡದ ಖಾತೆ ಕೂಡ ಆರಂಭ. ಮತ್ತೆ ಬಹಳಷ್ಟು ಉತ್ತಮವಾದ ಡೆಲಿವರಿ ಕೂಡ ಡಾಟ್ ಅಂಡ್ ಡೆಲಿವರಿ ಮತ್ತೆ ಅಂಕಿಅಂಶ ಪಟ್ಟಿ ಸೂಚಿಸಿಕೊಳ್ತಾ ಇದೆ. ದಾಟಿಗೂ ಚಂಡಿಗೂ ಸಂಪರ್ಕ ಕೂಡ ಹೊಂದಿ ಬರ್ತಾ ಇಲ್ಲ. ಮತ್ತೆ ಬಲಗೂಡದಿಂದ ಕೊಂಚ ಮಟ್ಟ ಹೊರತಿರುಕೊಂಡ ಚುಡು ವೈಡ್ ಎಂಬ ಸೂಚನೆ ಮತ್ತೆ ರವಾನಿಸಿಕೊಳ್ತಾ ಇದೆ. ಅತಿರಿಕ್ತ ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಉತ್ತಮವಾದ ಎಸೆತ ಬ್ಯಾಕ್ ಟು ಬೌಲರ್ ಆಟ ಸಾಗಿ ಬರ್ತಾ ಇದೆ. ಯಾವುದೇ ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ ಎಸೆತಗಾರ ಮಾಡಿ ಮತ್ತೆ ಬಹಳಷ್ಟು ಉತ್ತಮವಾದ ಹೊಡೆತ ಪಾಯಿಂಟ್ ವಿಭಾಗದಲ್ಲಿ ಸೀಮಾರಿಗೆ ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ Y2K ಶರತ್ನ ದಾಡಿನ ಮುಖಾನಿಗೆ ಪ್ರಥಮ ಬೌಂಡ್ರಿ ಕೂಡ ದಾಖಲಾದ ಕಂಡುಕೊಳ್ತಾ ಇದೆ. ಪ್ರಥಮ ಓವರ್ನ ಕೊನೆಯ ಚೆಂಡು ಕೂಡ ಮಾಡಿ ಮತ್ತೆ ಬಹಳಷ್ಟು ಉತ್ತಮವಾದ ಹೊಡೆದ ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆ ಕೂಡ ಪ್ರಥಮ ಓವರ್ನ ಮುಕ್ತಾಯಕ್ಕೆ ಒಟ್ಟು ತಂಡದ ಮೊತ್ತ 6. 18 ಎಸೆತಗಳ ಮುಂದೆ 54 ಓಟಗಳು ಬರಲೇಬೇಕಾಗಿರುವಂತಹ ಅನಿವಾರ್ಯತೆ ಕೂಡ ಈ ಒಂದು ಪಂದ್ಯದ ಫಸ್ಟ್ ಜಯಿಸಬೇಕಾದ್ರೆ ಮತ್ತೆ ಎಸೆತಗಾರಿಕೆಯಲ್ಲಿ ಬಹಳಷ್ಟು ಅನುಭವಿ ಎಸೆತಗಾರ ಅಲ್ತಾಫ್ ಕೋಡೆ ಬಹಳಷ್ಟು ಪಂದ್ಯಗಳು ಆಡಿರುವಂತಹ ಅನುಭವಿ ಆಟಗಾರ ಕೂಡ ಮತ್ತೆ ಈ ಬಾರಿ ಕಡ್ಲೂರು ಅಂಕಣದಲ್ಲಿ ಫ್ರೆಂಡ್ಸ್ ಟ್ರಾಫಿ ಪರವಾಗಿ ಮತ್ತೆ ಬಹಳಷ್ಟು ಉತ್ತಮವಾದ ಎಸೆತ ಯಾವುದೇ ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ ಅಲ್ತಾಫ್ ಕೋಡಿ. ಮತ್ತೆ ಸ್ಟ್ರೈಕರ್ ಹ್ಯಾಂಡಲ್ಲಿ ಕಡ್ಲೂರು ಪರಿಸರ ಜನಪ್ರಿಯ ಆಟಗಾರ ಇನಾಯತುಲ್ಲಾ ಉತ್ತಮ ಶೈಲಿ ಹೊಡೆದ ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆ ಕೂಡ ಪಾಯಿಂಟ್ ಭಾಗದಲ್ಲಿ ಯಾವುದೇ ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ ಕ್ಷೇತ್ರ ರಕ್ಷಕ ರಿಯಲ್ ಫೈಟರ್ಸ್ ಪರವಾಗಿ. ಬಹಳಷ್ಟು ಉತ್ತಮವಾದ ಹೊಡೆತ ಸಿ ರೇಖೆ ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ ಇನ್ನೊಂದು ದಾಂಡನ ಮುಖಾನವಾಗಿ ಪ್ರಥಮ ಬೌಂಡ್ರಿ ಕೂಡ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಈ ರೀತಿಯ ಒಂದು ಬಿರುಸಿನ ಬೌಂಡರಿಗಳು ಬಂದ್ರೆ ಮಾತ್ರ ಪಂದ್ಯಾಟ ಜಯಿಸುವ ಸಾಧ್ಯತೆ ಕೂಡ. ಮತ್ತೆ ಸಿ ರೇಖೆ ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ ಪಾಯಿಂಟ್ ಭಾಗದಲ್ಲಿ ಮತ್ತೆ ಬೌಂಡ್ರಿ ಕೂಡ ಅಂಕಿಅಂಶ ಪಟ್ಟಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ 5ನೇ ಎಸೆತವಾಗಿ ಅಲ್ತಾಫ್ ಕೋಡಿ ಮತ್ತೆ ಸಿ ಬಾರಕ್ಕೆ ಹೊರಭಾಗ ಚೌಡ ಇನ್ನೆಲ್ಲ ಇನ್ನಿಂಗ್ಸ್ ಮುಕ್ತಾಯ ಕೂಡ 2 ಎಸೆತಗಳ ಮುಂದೆ 2 ಬೌಂಡರಿ ಮಾಡಿಸಿದ ಆಟಗಾರ ಇನ್ನಿಂಗ್ಸ್ ಮುಕ್ತಾಯ ಕೂಡ ಬಹಳಷ್ಟು ಉತ್ತಮವಾದ ದಾಡಿಗೊತ್ತಲ್ಲಿ ಇದ್ದ. ಮತ್ತೆ 1ನೇ ಕ್ರಮಾಂಕದ ಆಟಗಾರ ಪ್ರದೀಪ ರೈಟ್ರಿ ಕೂಡ 2ನೇ ಓವರ್ ಕೊನೆಯ ಚೆಂಡು ಕೂಡ ಬಾಕಿ ಇರ್ತದೆ. ಲಾಸ್ಟ್ ಒನ್ ಡೆಲಿವರಿ ಡೀನಾದ 2ನೇ ಪಂದ್ಯದ ಟಾಸ್ಗಾಗಿ ಬನ್ನಿ ಅನ್ನುವ ಸೂಚನೆ ಮತ್ತೆ ರವಾನಿಸಿಕೊಳ್ತಾ ಇದ್ದೇವೆ. ಅಲ್ಲಕ್ಕಿ ವಿರುದ್ಧವಾಗಿ ಲಬಿಕಾ ವಾರಿಯರ್ಸ್ ಎರಡನೇ ಓವರ್ ಕೊನೆಯ ಚೆಂಡಿಗಾಗಿ ಮತ್ತೆ ಅಲ್ತಾಫ್ ಮತ್ತೆ ಉತ್ತಮ ಶೈಲಿ ಎಸೆತ ಯಾವುದೇ ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ ಅಲ್ತಾಫ್. 2 ಓವರ್ನ ಮುಕ್ತಾಯಕ್ಕೆ ಓಟದ ಮೊತ್ತ ಕೇವಲ 14. 14 ಲಾಸ್ ಆಫ್ 1 ವಿಕೆಟ್
12 ಎಸೆತಗಳ ಮುಂದೆ ಬಿರುಸಿನ ಬೋಟರ್ಗಳು ದಾಖಲಾತಿಯನ್ನು ಕಂಡ್ರೆ ಮಾತ್ರ ಪಂದ್ಯಾಟ ಜಯಿಸುವ ಎಲ್ಲ ರೀತಿಯ ಲಕ್ಷಣಗಳು ಕಂಡು ಬರ್ತದೆ. ಮತ್ತೆ ಎಸೆತಗಾರಿಕೆಯಲ್ಲಿ ಮಾಡಿ ರಿಯಲ್ ಫೈಟರ್ಸ್ ಪರವಾಗಿ ಎರಡನೇ ದಿನದ ಎರಡನೇ ಪಂದ್ಯಾಟಕ್ಕಾಗಿ ಮತ್ತೆ ಕೊಂಚ ಮಟ್ಟಿಗೆ ಬದಲಾವಣೆ. ಉತ್ತಮವಾದ ಸೀಮಾರೇಖೆ ಕ್ರಮಿಸಿಕೊಳ್ತಾ ಇದೆ ಬೌಂಡ್ರಿ. ಇಮ್ರಾನ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ನರಹರಿ ಎರಡೂ ತಂಡದ ಕಪ್ತಾನರು ಟಾಸ್ಗೆ ಬನ್ನಿ. ಮತ್ತೆ ಉತ್ತಮವಾದ ಹೊಡೆತ ಸೀಮಾರೇಖೆ ಕ್ರಮಿಸಿಕೊಳ್ತಾ ಇದೆ ಬೌಂಡ್ರಿ. Y2K ಷರತ್ತಿನ ದಾಟಿನ ಮುಖಾಂತರ ಬಹಳಷ್ಟು ಬಿರುಸಿನ ಬೌಂಡರಿಗಳು ಬರಲೇಬೇಕಾಗಿರುವಂತಹ ಅನಿವಾರ್ಯತೆ ಕೂಡ. ಮತ್ತೆ 5ರ ಚೆಂಡಿಗಾಗಿ ಉತ್ತಮ ಶೈಲಿ ಹೊಡೆತ ಅಷ್ಟೇ ಉತ್ತಮದ ಕ್ಷೇತ್ರ ರಕ್ಷಣೆ ಕೂಡ ಪಾಯಿಂಟ್ ಭಾಗದಲ್ಲಿ ಯಾವುದೇ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕ್ಷೇತ್ರ ರಕ್ಷಕ ಕೂಡ. ಮತ್ತೆ ಕೊನೆಯ ಚೆಂಡಿಗಾಗಿ ಉತ್ತಮ ಶೈಲಿ ಹೊಡೆತ ಪಾಯಿಂಟ್ ಭಾಗದಲ್ಲಿ ಸೀಮಾರೇಖೆ ಕ್ರಮಿಸಿಕೊಳ್ತಾ ಇದೆ ಬೌಂಡ್ರಿ. Y2K ಷರತ್ತಿನ ದಾಟಿನ ಮುಖಾಂತರ ಬಹಳಷ್ಟು ಬಿರುಸಿನ ಬೌಂಡರಿಗಳು ಅಂಕಿಅಂಶ ಪಟ್ಟಿ ಸೂಚಿಸಿಕೊಂಡ ಹೊಡೆದಾಡದ ಮೊತ್ತ 3 ಓವರ್ನ ಮುಕ್ತಾಯಕ್ಕೆ 36 ಎಸೆತಗಳ ಮುಂದೆ 30 ಓಟಗಳು ಬರಲೇಬೇಕಾಗಿರುವಂತಹ ಅನಿವಾರ್ಯತೆ ಕೂಡ. ಮುಂದಿನ ಪಂದ್ಯಾಟಕ್ಕೆ ಇಮ್ರಾನ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ನರಹರಿ ಎರಡೂ ತಂಡದ ಕಪ್ತಾನರು ಟಾಸಿಗೆ ಬನ್ನಿ ಅನ್ನುವ ಸೂಚನೆ ಮತ್ತೆ ರವಾನಿಸಿಕೊಳ್ತಾ ಇದ್ದೇವೆ. ಬೌಲರ್ ನೇಮ್ ಪ್ಲೀಸ್. ಮತ್ತೆ ರಿಯಲ್ ಫೈಟರ್ಸ್ ಪರವಾಗಿ ಕೊನೆ ಓವರ್ ಎಸೆತಗಾರರಿಗೆ ರಕ್ಷಿತ್ ಅವರ ಪರಿಚಯ ಕೂಡ ಆಗ್ತಾ ಇದೆ. ಮತ್ತೆ ಕೊಂಚ ಮಟ್ಟಿ ಗೂಟ ರಕ್ಷಣೆ ವೈಫಲ್ಯತೆ ಸೀಮಾರೇಖೆ ಕ್ರಮಿಸಿಕೊಳ್ತಾ ಇದೆ ಬೌಂಡ್ರಿ. ಲೆಫ್ಟ್ ಪ್ರದೀಪ್ ಎದುರಿಸ ಚೆಂಡು ಪ್ರಥಮ ಚೆಂಡು ಸೀಮಾರೇಖೆ ಕ್ರಮಿಸಿಕೊಂಡ್ರೆ ತಂಡ ಮೊತ್ತ 34. ಮತ್ತೆ ಬ್ಯಾಟ್ ಬಿಟ್ಟು ಪ್ಯಾಡ್ಗೆ ತಲಗ್ತಾ ಇದೆ ಚೆಂಡು. ಯಾವುದೇ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಎಸೆತಗಾರ ರಕ್ಷಿತ್ ಕೂಡ. ಉತ್ತಮ ಶೈಲಿ ಹೊಡೆತ ರೇಖೆ ಕ್ರಮಿಸಿಕೊಳ್ತಾ ಇದೆ ಬೌಂಡ್ರಿ. ಬೆಡಾನ್ ವಿಭಾಗದಲ್ಲಿ ಬಹಳಷ್ಟು ಬಿರುಸಿನ ಬೌಂಡರಿ ಕೂಡ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ರೇಖೆ ಕ್ರಮಿಸಿಕೊಳ್ತಾ ಇದೆ ಬೌಂಡ್ರಿ. ಬಿರುಸಿನ ಬೌಂಡರಿಗಳು ದಾಖಲಾತಿಯನ್ನು ಕಂಡ್ರೆ ಕೊಂಚ ಮಟ್ಟಿಗೆ. ಮತ್ತೆ ಉತ್ತಮವಾದ ಹೊಡೆತ ರೇಖೆ ಕ್ರಮಿಸಿಕೊಳ್ತಾ ಇದೆ ಬೌಂಡ್ರಿ. ಕೊನೆಯ ಚೆಂಡಿಗಾಗಿ ಮತ್ತೆ ರಕ್ಷಿತ. ಮತ್ತು ಯಾವುದೇ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಎರಡನೇ ದಿನದ ಪ್ರಥಮ ಪಂದ್ಯಾಟ ರಿಯಲ್ ಫೈಟರ್ ಜಯಿಸಿಕೊಳ್ತಾ ಇದೆ. ಅಭಿನಂದನೆಗಳು. ಬಹಳಷ್ಟು ಬಿರುಸಿನ ಬೌಂಡರಿಗಳು ದಾಖಲಿಸಿರುವಂತಹ ಆಟಗಾರರು ಎರಡೂ